ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಶ್ರೇಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿದ್ದೇನೆ. ಈ ಶಾಲೆಯಿಂದ ವಿಶೇಷವಾಗಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಒಂದು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಪ್ರವಾಸ ಹೇಗಾಯಿತು, ಇದರ ಅನುಭವಗಳನ್ನು ಈ ಶಾಲಾ ವಿದ್ಯಾರ್ಥಿಯರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಪ್ರವಾಸದ ಮುಂದಾಳತ್ವವನ್ನು ವಹಿಸಿಕೊಂಡವರು ನಮ್ಮ ಅಮರಪಡ್ನೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಅಶೋಕ್ ಚುಂತರ್ ಅವರು. ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈ ಪ್ರವಾಸದ ಮುಂದಾಳತ್ವವನ್ನು ನೀವು ವಹಿಸಿಕೊಂಡಿದ್ದೀರಿ, ಹೇಗೆ ಪ್ಲಾನ್ ಮಾಡಿದಿರಿ? ಬಹಳ ಸಂತೋಷ. ಸುಮಾರು 71 ವರ್ಷ ಇತಿಹಾಸ ಇರತಕ್ಕಂಥ ಈ ಒಂದು ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಮಹತ್ತರವಾದ ಬದಲಾವಣೆ ಕಾಣ್ತಾ ಇದ್ದೇವೆ. ಹಿಂದೆ ಮುಖ್ಯ ಶಿಕ್ಷಕರು ಬಹಳ ಅವರವರ ವ್ಯವಸ್ಥೆಗೆ ತಕ್ಕಂತೆ ಚೆನ್ನಾಗಿ ಕಾರ್ಯಕ್ರಮ ಹಾಕಿಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ವಿನಯ್ ಪ್ರಸಾದ್ ಹೇಳ್ತಕ್ಕಂಥ ಈ ಶಾಲಾ ಮುಖ್ಯ ಶಿಕ್ಷಕರು ಒಬ್ಬ ತಾಂತ್ರಿಕ ವಿಶ್ವವಿದ್ಯಾನಿಲಯ ತನ್ನ ಪದವಿಯನ್ನು ಪೂರೈಸಿ ಅದೇ ಸ್ಟೈಲಲ್ಲಿ ಈ ಮಕ್ಕಳನ್ನ ಪ್ರೋಗ್ರೆಸ್ ತರಿಸ್ತಾ ಇದ್ದಾರೆ. ಹಾಗಾಗಿ ಕಳೆದ ವರ್ಷದಿಂದ ನಾವು STMC ಸಮಿತಿಗೆ ಬಂದ ಮೇಲೆ ಇಲ್ಲಿಗೆ ಊರವರ ಸಹಕಾರ ಎಲ್ಲವೂ ನಾವು ಪಂಚಾಯತಿಂದ ಹೆಚ್ಚಿನ ರೀತಿಯ ಸಹಕಾರ ಕೊಡ್ತಾ ಇದ್ದೆವು. ಕಳೆದ ವರ್ಷ ಒಂದು ಪ್ರಸ್ತಾವನೆ ಬಂದಿತ್ತು. ಹೇಗೆ ಅಂತ ಹೇಳಿದ್ರೆ, ನಮ್ಮ ವಿಠಲ್ ದಾಸ್ರವರು ಎಲ್ಲರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳುವಂತ ವಿಚಾರವನ್ನ ಹೀಗೆ ಅನ್ಅಫಿಷಿಯಲ್ ಆಗಿ ಮಾತಾಡಿದರು. ಹೀಗೆ ಕಳೆದ ಶೈಕ್ಷಣಿಕ ಪ್ರವಾಸ ಮತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವ ವಿಚಾರ ಮಾಡುವಾಗ ನಾವು ಯಾರಂದ್ರೆ STMC ಅಧ್ಯಕ್ಷರು, HM ಅವರು, ಮಾಧವಣ್ಣ, ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿ ಯಾಕೆ ನಾವು ಇದನ್ನ ಸಕ್ಸಸ್ ಮಾಡಬಾರದು ಅಂತೇಳಿ. ಅದಕ್ಕೆ ಸರಿಯಾಗಿ ಈ ಶಾಲೆಯಲ್ಲಿ ಇನ್ನು ಅವರು ಹೇಳಲಿಕ್ಕಿದ್ದಾರೆ, ಒಂದು ದೊಡ್ಡ ಮಟ್ಟಿನ ಕೃಷಿ ಚಟುವಟಿಕೆ ಪ್ರಕ್ರಿಯೆ ಆಗ್ತಾ ಇತ್ತು. ಹಾಗಾಗಿ ಆದಾಗ ನಾವು ಮಕ್ಕಳು ಮಾತ್ರ ಅಲ್ಲ, ಈ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಮಕ್ಕಳ ಜೊತೆ ಪೇರೆಂಟ್ಸ್ನವರನ್ನು ಸಹ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಗೆ ಹಗಲು ರೈಲಿದೆ, ರಾತ್ರಿ ರೈಲಿನ ವ್ಯವಸ್ಥೆ ನಮ್ಮ ಈಗ ಸಂಪರ್ಕ ಆಗಿದೆ. ಅದರ ಒಂದು ಅನುಭವ ಮಕ್ಕಳಿಗೆ ಆಗಬೇಕು ಅಂತೇಳಿ ಹಾಗೆ ನಾವು ಇಲ್ಲಿಂದ ಬೆಂಗಳೂರಿಗೆ ರೈಲಲ್ಲಿ ಹೋಗತಕ್ಕಂಥದ್ದು, ಬರುವಂಥ ರೈಲಿ ಅದರ ಜೊತೆಯಲ್ಲಿ ರಾಜ್ಯ ರಾಜಧಾನಿಯ ವಿಧಾನಸೌಧವನ್ನು ತೋರಿಸಬೇಕು ಅಂತೇಳಿ. ಈಗ ನಮ್ಮ ಕರ್ನಾಟಕ ಟೂರಿಸಂ ಅವರು ಏನು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೆಕೆಂಡ್ ಸಾಟರ್ಡೆ ಮತ್ತು ಸಂಡೇ, ಫೋರ್ತ್ ಸಾಟರ್ಡೆ ಸಂಡೇ ಒಂದು ಪ್ಯಾಕೇಜ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪರ್ ಹೆಡ್ 50 ರೂಪೀಸ್ ತರ ಅದು ಪ್ಯಾಕೇಜ್ ಇರತಕ್ಕಂಥದ್ದು. ಈ ಹಿಂದೆ ನಾವು ಪಂಚಾಯತಿಯಿಂದ ಸಹ ಅದನ್ನು ಪ್ಲಾನ್ ಹಾಕಿಕೊಂಡಿದ್ದೆವು. ಬಹಳ ಚೆನ್ನಾಗಿತ್ತು. ಹಾಗಾಗಿ ನಾವು ಆ ಪ್ಲಾನ್ ಮಾಡಿದಾಗ ಅದಕ್ಕೆ ಸರಿಯಾಗಿ ನಮಗೆ ಬೆಂಗಳೂರು ಇರತಕ್ಕಂಥ ವಿಠಲ್ ಸರ್ ಸಹ ಕಾಪರೇಷನ್ ಮಾಡಿದ್ರು. ಮತ್ತು ದೊಡ್ಡ ವಿಚಾರ ಅಂತ ಹೇಳಿದ್ರೆ, ಲೋ ಬಜೆಟ್ ಅಲ್ಲಿ ನಾವು ಒಂದು ಗ್ರ್ಯಾಂಡ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಸುಮಾರು 1,000 ಒಳಗೆ ನಮಗೆ ಎಲ್ಲ ಅಂಕಿಅಂಶ ನೋಡುವಾಗ 900 ರೂಪಾಯಿ ಒಳಗೆ ಈ ಶಾಲಾ, ಯಾಕೆಂದ್ರೆ ಬಡವರ ಮಕ್ಕಳು ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸರ್ಕಾರಿ ಶಾಲೆಗೆ ಬರತಕ್ಕಂಥದ್ದು. ಹೇಗೆ ಹೊರಗಿನ ಕಾಂಪಿಟೇಟಿವ್ ಈ ವರ್ಲ್ಡ್ ಅಲ್ಲಿ ಖಾಸಗಿ ಶಾಲೆಗಳು ಯಾವ ರೀತಿಯ ವ್ಯವಸ್ಥೆಗಳನ್ನ ಮಕ್ಕಳಿಗೆ ಕೊಡ್ತಾರ, ಅದೇ ರೀತಿಯ ವ್ಯವಸ್ಥೆ 100ಕ್ಕೆ 100 ಅಲ್ಲದಾದ್ರೂ ಒಂದಿಷ್ಟು ಪರ್ಸೆಂಟೇಜ್ ಇಲ್ಲಿಯ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳುವಂತ ಉದ್ದೇಶ ಈ ಶಾಲಾ STMC ಆಗಿತ್ತು. ಈ ಶಾಲಾ HM ಮುಖ್ಯ ಗುರುಗಳಾಗಿತ್ತು, ಶಿಕ್ಷಕ ವೃಂದದವರಾಗಿತ್ತು. ಅದಕ್ಕೆ ಸರಿಯಾಗಿ ಊರವರ ಸಹಕಾರ ಸಹ ಇತ್ತು, ಸ್ಥಳೀಯವಾಗಿರತಕ್ಕಂಥ ಸಂಘ ಸಂಸ್ಥೆಗಳು ಕೊಟ್ಟಿದ್ರು. ಹಾಗಾಗಿ ಪಂಚಾಯತ್ ಮಟ್ಟದಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳುವಾಗ ಇದೊಂದು ಪ್ಲಾನ್ ಹಾಕಿಕೊಂಡೆವು. ಅದು ಬಹಳ ಚೆನ್ನಾಗಿ ಎಕ್ಸಿಕ್ಯೂಷನ್ ಆಗಿದೆ. ಮಕ್ಕಳು ಅವರ ಅನುಭವವನ್ನ ಹೇಳಲಿಕ್ಕಿದ್ದಾರೆ. ಮತ್ತೆ STMC ಅಧ್ಯಕ್ಷರು ಉಳಿದ ಈ ಶಾಲೆಗೆ ಸಂಬಂಧಪಟ್ಟವರು ಅವರವರ ಹೇಳುವಾಗ ಎಲ್ಲ ವಿಚಾರ ವಿಸ್ತಾರ ಆಗಿರ್ತದೆ. ಹಾಗಾಗಿ 2 ದಿನಗಳ ಕಾರ್ಯಕ್ರಮ ಪ್ಲಾನ್ ಮಾಡಿದೆವು. ಇಲ್ಲಿಂದ ಬೆಂಗಳೂರಿಗೆ ರೈಲಲ್ಲಿ ಹೋಗತಕ್ಕಂಥದ್ದು, ರೈಲಲ್ಲಿ ಬರತಕ್ಕಂಥದ್ದು. ಭವಿಷ್ಯದಲ್ಲಿ ಅವಕಾಶಗಳಿದ್ರೆ ವಿಮಾನದಲ್ಲಿ ಹೋಗುವಂತ ಒಂದು ಪ್ಲಾನ್ ಸಹ ನಮ್ಮಲ್ಲಿದೆ. ಖಂಡಿತ ಇದಕ್ಕೆ ಊರವರು, ಪೋಷಕರು, ಮಕ್ಕಳು ಸಹಕಾರ ಮಾಡಿದ್ರೆ ಮುಂದಿನ ವರ್ಷದಲ್ಲಿ ಆ ಆಸೆ ಈಡೇರ್ತದೆ ಅಂತ ಹೇಳುವ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ನೆಲೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮೊಂದಿಗಿದ್ದಾರೆ. ಈ ಟೂರ್ನ ಬಗ್ಗೆ ಮತ್ತು ಈ ಸ್ಕೂಲ್ನ ಡೆವಲಪ್ಮೆಂಟ್ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕಿದ್ದಾರೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿನಯ್ ಪ್ರಸಾದ್ ಟಿ ಅಂತೇಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೇಣಿಯಲ್ಲಿ ನಾನು ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮಗೆ ಶಾಲೆ ಅಂತ ಬಂದಾಗ ಕೇವಲ ಶೈಕ್ಷಣಿಕ ಚಟುವಟಿಕೆಗಳು ಮಾತ್ರ ಸಾಕಾಗುವುದಿಲ್ಲ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ನಾಣ್ಣುಡಿಯಂತೆ ಮಕ್ಕಳಿಗೆ ಹೊರಗಿನ ಪ್ರಪಂಚವನ್ನು ತೋರಿಸುವ ಉದ್ದೇಶದಿಂದ ನಾವು ಕೂಡ ಪ್ರವಾಸವನ್ನು ಕೈಗೊಂಡಿದ್ವಿ, ಶೈಕ್ಷಣಿಕ ಪ್ರವಾಸವನ್ನು. ಹತ್ರ 100ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಒಳಗೊಂಡ 8 ತಂಡಗಳು ಬೆಂಗಳೂರಿಗೆ ಹೋಗಿದ್ವಿ. ಯಶಸ್ವಿಯಾಗಿ ಅದು ಪೂರ್ಣಗೊಂಡಿದೆ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಸ್ತುತ ಈ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಶಾಲೆ ಇತ್ತೀಚಿನ ದಿನಗಳಿಂದ ಸುಮಾರು ಬದಲಾವಣೆ ಆಗಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? 2023ರಲ್ಲಿ ದ್ವಿತೀಯ ಸೆಮಿಸ್ಟರ್ಗೆ ನಾನು ಜಾಯಿನ್ ಆಗಿರೋದು ಇಲ್ಲಿಗೆ. ನನ್ನ ಜೊತೆ ಪ್ರಭಾಕರ್ ಸರ್ ಅಂತ ಒಬ್ಬರಿದ್ದಾರೆ. ನಾವಿಬ್ರು GPTಗಳು. ಆ ಸಂದರ್ಭದಲ್ಲಿ 39 ಮಕ್ಕಳಿದ್ರು ಇಲ್ಲಿ. ಈಗ 47ಕ್ಕೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಕೂಡ ನಾವು ಮಾಡಬೇಕು ಅಂತ ಅನ್ನುವ ನಿರೀಕ್ಷೆ ಇದೆ. ಜೊತೆಗೆ ಒಂದು 65ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಸೇರುವಂತಹ ಒಂದು ನಮಗೆ ಡಾಟಾ ಸಿಕ್ಕಿದೆ. ಮುಂದಿನ ವರ್ಷಗಳಲ್ಲಿ ಅತಿ ಹೆಚ್ಚು ಮಕ್ಕಳು, ವಿದ್ಯಾರ್ಥಿಗಳು ಇಲ್ಲಿಗೆ ಸೇರುವಂತಹ ನಿರೀಕ್ಷೆ ಇದೆ. ನಮ್ಮ ಊರಿನ ಸಹಕಾರಿ ದೂರಿನ ಹಿರಿಯರಾಗಿ
ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಂತಹ ದಿವಂಗತ ಕೋಟೆ ವಸಂತಕುಮಾರ್ ಇವರ ಸುಪುತ್ರರಾಗಿರುವ ಶ್ರೀಯುತ ರಘುರಾಮ ಕೋಟೆಯವರು ದೂರದ ಬೆಂಗಳೂರು ಮತ್ತು ವಿದೇಶದಲ್ಲಿ ಸಾಫ್ಟ್ವೇರ್ ಉದ್ಯಮಿಯಾಗಿದ್ದರೂ ಕೂಡ ನಮ್ಮ ಹುಟ್ಟೂರಿಗೆ ಏನಾದರೂ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಶಾಲೆಯ ಒಂದು ಕೃಷಿ ತೋಟವನ್ನು ಮಾಡುವುದಕ್ಕಾಗಿ ಸಹಕಾರ ನೀಡಿದ್ದಾರೆ. ಆ ಕೃಷಿ ತೋಟ ಯಾವ ರೀತಿ ಆಯಿತು, ಅದು ಹೇಗಿದೆ ಅನ್ನೋದರ ಬಗ್ಗೆ ಕೂಡ ತಾವು ತಿಳಿಸ್ಕೊಡ್ತೀರಾ ಸರ್? ಖಂಡಿತವಾಗ್ಲೂ ರಘುರಾಮ ಕೋಟೆ ಅವರು ನಮಗೆ ನಾವು ಹೇಳಿದ್ವಿ ಅವ್ರ ಜೊತೆ ಒಂದು ಶಾಲೆಯ ಸರ್ವತೋಮುಖ ಸಮಗ್ರ ಬೆಳವಣಿಗೆಗೆ ಆರ್ಥಿಕ ಅಭಿವೃದ್ಧಿಗೆ ತೋಟ ಅನ್ನುವಂಥದ್ದು ಬೇಕು ಅಂತ ಹೇಳಿದಾಗ ಅವರು ಹೇಳಿದ್ರು, ನೀವು ತೋಟ ಹಾಕಿ ಅದಕ್ಕೆ ಬೇಕಾದ ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ಊರವರ ಸಹಕಾರ, ವಿವಿಧ ಸಂಘ ಸಂಸ್ಥೆಗಳ ಸಹಕಾರ, ಮುಖ್ಯವಾಗಿ ತೋಟಗಾರಿಕಾ ಸಮಿತಿ ಮತ್ತೆ ಪಂಚಾಯತ್, ಆಮೇಲೆ SDMCಯವರ ಸಹಕಾರದಿಂದ 300ಕ್ಕೂ ಹೆಚ್ಚು ಅಡಿಕೆ ಸಸಿಗಳು ನೆಟ್ಟು ಬೆಳೆಸ್ತಾ ಇದ್ದೇವೆ. ತೋಟಗಾರಿಕಾ ಸಮಿತಿಯನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನಪಿಸಿಕೊಳ್ಳಲೇಬೇಕು. ಸಂಜೆಯ ಸಮಯದಲ್ಲಿ 6 ಗಂಟೆ ನಂತರ ಶಾಲೆಯಲ್ಲಿ ಹತ್ರ 9 ಗಂಟೆಯ ತನಕ ತರಕಾರಿ ಜೊತೆಗೆ ಅಡಿಕೆ ಸಸಿಗಳನ್ನು ಬೆಳೆಯುವಂತ ಕಾರ್ಯಗಳು ನಡೀತಾ ಇದೆ ಸರ್. ಈ ಶಾಲೆಯ ಮಾಜಿ SDMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಾಧವಗೌಡ ಪಿಂಡಿಬನ್ ನಮ್ಮ ಜೊತೆ ಇದ್ದಾರೆ. ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಅವರು ಕೂಡ ತೊಡಗಿಸಿಕೊಂಡವರು, ಅವರ ಅಭಿಪ್ರಾಯವನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ನಾನು ಈ ಶಾಲೆಯಲ್ಲಿ 2013ರಿಂದ 2024ರವರೆಗೆ ಅಧ್ಯಕ್ಷನಾಗಿದ್ದೆ. ನನ್ನ ಕಾಲಾವಧಿಯಲ್ಲಿ ನಮಗೆ ಸುಮಾರು ಡೋನರ್ಸ್ ಕೊಟ್ಟಿದ್ದಾರೆ. ಈಗ ಕೋಟೆ ಫೌಂಡೇಶನ್ ಅವರು ಕೊಟ್ಟಿದ್ದಾರೆ. ಅವರು ಸಾಧಾರಣ 9 ವರ್ಷದಿಂದ ಕೊಡ್ತಾ ಇದ್ದಾರೆ, ಮತ್ತೆ ನೀಡ್ತಾ ಬಂದಿದ್ದಾರೆ. ಮತ್ತು ವಿಠಲದಾಸ್ ಕಡಪಾಳ ಅಂತೇಳಿ ಬೆಂಗಳೂರಲ್ಲಿ ಉದ್ಯಮಿಯಾಗಿದ್ದಾರೆ. ಅವರು ಕೂಡ ಕಳೆದ ವರ್ಷ 1-2 ವರ್ಷದಿಂದ ಒಂದು ಗೆಸ್ಟ್ ಟೀಚರನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ಹಾಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಕೋಟೆ ಫೌಂಡೇಶನ್ ಅವರು ನಮಗೆ ಕೃಷಿ ಚಟುವಟಿಕೆಗೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೆ ಸರೋಜಿನಿ ಪ್ರತಿಷ್ಠಾನ ಅಂತೇಳಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರ ತಾಯಿಯ ಇದರಲ್ಲಿ ಹೆಸರಲ್ಲಿ ನಡೀತಾ ಇದ್ದಂಥದ್ದು. ಅವರ ಇದರಿಂದ ಕೂಡ ನಮಗೆ ಕೊಡುಗೆಗಳು ಬರ್ತಾ ಇದೆ. ಹಾಗೆ ಹಲವು ದಾನಿಗಳಿಂದ ನಮಗೆ ಶಾಲೆಗೆ ಸಹಕಾರ ಬರ್ತಾ ಇದೆ. ಊರ ಮಹನೀಯರಿಂದಲೂ ಮತ್ತೆ ಪಂಚಾಯತಿನಿಂದಲೂ ನಮಗೆ ಒಳ್ಳೆ ಸಪೋರ್ಟ್ ಇದೆ. ಈಗಿನ ಪಂಚಾಯತ್ ಮೆಂಬರ್ ನಮ್ಮ ಅಶೋಕ್ ಚುಂತಾರ್ ಅವರು ಕೂಡ ಉತ್ತಮ ಸಹಕಾರ ನೀಡಿರ್ತಾರೆ. ಮೊನ್ನೆ ನಾವು ಬ್ಯಾಂಗ್ಳೂರಿಗೆ ಟೂರ್ ಹೋಗುವಾಗ ಫುಲ್ ಅವರೇ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಎಲ್ಲ. ಹಾಗೆ ಉತ್ತಮ ಶಿಕ್ಷಕರಿದ್ದಾರೆ. ಊಟ ಉಪಹಾರವನ್ನೆಲ್ಲ ವಿಠಲದಾಸ್ ಕಡಪಾಳರವರೇ ಕೊಟ್ಟಿದ್ದಾರೆ. ಮತ್ತೆ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇದ್ದಾರೆ. ಈಗ 6 ಮಂದಿ ಇದ್ದಾರೆ. ಹಾಗೆ ನಾವು ಊರಿನವರು ಕೂಡ ಶಿಕ್ಷಕರು ಒಳ್ಳೇದಿದ್ರೆ ನಾವು ಕೂಡ ಸಪೋರ್ಟ್ ಮಾಡಬೇಕಲ್ಲ, ಹಾಗೆ ಒಳ್ಳೆ ಸಪೋರ್ಟ್ ಅಲ್ಲಿ ಇದ್ದಾರೆ ಎಲ್ಲ. ಈ ಶಾಲಾ STMC ಅಧ್ಯಕ್ಷರಾಗಿರುವ ಪ್ರಶಾಂತ್ ಪಾಡಾಜಿ ಅವರಿದ್ದಾರೆ. ಅವರ ಜೊತೆಯಲ್ಲಿ ತೋಟಗಾರಿಕಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಪ್ರವಾಸದ ಅನುಭವ ಹೇಗಾಯ್ತು ಅನ್ನುವಂಥದ್ದನ್ನು STMC ಅಧ್ಯಕ್ಷತೆಯಲ್ಲಿ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ನಾವು ಕಳೆದ 1 ವರ್ಷದ ಹಿಂದೆ ನಾವೊಂದು ಪೀಠಿಕೆ ಹಾಕಿಕೊಂಡೆವು, ಬೆಂಗಳೂರಿಗೆ ಒಂದು ಟೂರ್ ಮಾಡಬೇಕು ಅಂತ. ಅದು 1 ವರ್ಷದ ಒಳಗೆ ನಮ್ಮ ಒಂದು ಕನಸು ಈಡೇರಿದೆ. ಹಾಗಾಗಿ ಅದಕ್ಕೆ ಸಹಕಾರ ಕೊಟ್ಟವರು ಹಲವರಿದ್ದಾರೆ. ಅದರಲ್ಲಿ ನಮಗೆ ದೊಡ್ಡ ಮಟ್ಟಿನಲ್ಲಿ ಸಹಕಾರ ಮಾಡಿದವರು ಅಂತ ಹೇಳಿದರೆ ವಿಠಲದಾಸ್ ಕಡಪಾಳರವರು. ನಾವು ಯಾವ ಪ್ಲೇಸಲ್ಲಿ ಇದ್ದೇವೆ, ನಮಗೆ ಬೇಕಾದ ಊಟ, ಯಾವ ಪ್ಲೇಸಲ್ಲಿ ಇದ್ದೇವೆ ಆ ಪ್ಲೇಸಿಗೆ ನಮಗೆ ಬೇಕಾದ ಟೈಮಿಗೆ ತಂದು ಕೊಟ್ಟು ತುಂಬ ಸಹಕಾರನ ಮಾಡಿದರೆ ಅಂಥ ಸಹಕಾರವನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ಪ್ಲೇಸ್ ಅಲ್ಲಿ ವೀಕ್ಷಣೆ ಮಾಡಿದ್ರಿ? ನಾವು ಮೊದಲನೇದಾಗಿ ಇಸ್ಕಾನ್ ಟೆಂಪಲ್ ಹೋಗಿದ್ವಿ. ಅಲ್ಲಿಂದ ಸೀದಾ ಮಂತ್ರಿ ಸ್ಕ್ವೇರ್, ಅಲ್ಲಿಂದ ವಿಧಾನಸೌಧದಲ್ಲಿ ನಾವು 2 ಗಂಟೆಗಳ ಹೊತ್ತು ವಿಧಾನಸೌಧದ ಪೂರ್ತಿ ಏನು ಚಿತ್ರಣ ಇದೆ ಅದನ್ನೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಹಾಗೆ ಅಲ್ಲಿಂದ ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗಿದ್ದೇವೆ. ಅಲ್ಲಿಂದ ಬಾಲಭವನ, ಹೀಗೆ ಹಲವು ಕಡೆ ಹೋಗಿ ಎಲ್ಲ ಅನುಭವಗಳನ್ನು ತಿಳ್ಕೊಂಡು ಬಂದಿದ್ದೇವೆ. ತುಂಬಾ ಖುಷಿ ಆಯ್ತು ಪ್ರವಾಸ. ತುಂಬಾ ಎಂಜಾಯ್ಮೆಂಟ್ ಆಗಿದೆ, ನಮಗೂ ಆಗಿದೆ, ನಮ್ಮೊಟ್ಟಿಗೆ ಬಂದ ಪೋಷಕರು, ಮಕ್ಕಳು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನೀವು ಪ್ರಥಮ ಬಾರಿಗೆ ಬೆಂಗಳೂರಿಗೆ ವಿಧಾನಸೌಧಕ್ಕೆಲ್ಲ ಹೋದದ್ದು, ಹೇಗಾಯ್ತು ನಿಮ್ಮ ಅನುಭವ? ತುಂಬಾ ಖುಷಿ ಆಯ್ತು. ಅಂದ್ರೆ ಮೊದಲ ಬಾರಿಗೆ ಹೋಗುವ ಟ್ರೈನಲ್ಲಿ ಹೋಗಿ, ಮತ್ತೆ ಅಲ್ಲಿ ಮೆಟ್ರೋದಲ್ಲಿ ಹೋಗಿ ಎಲ್ಲ ತುಂಬಾ ಒಳ್ಳೆಯ ಅನುಭವ ಆಗಿದೆ. ಮಂತ್ರಿ ಸ್ಕ್ವೇರ್ ಮತ್ತೆ ವಿಧಾನಸೌಧದಲ್ಲಿ 1-2 ಗಂಟೆ ಕಾಲ ಕಳೆದಿದೆ. ಅಲ್ಲಿಂದ ಕಬ್ಬನ್ ಪಾರ್ಕಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಎಲ್ಲ ಹೋಗಿ ತುಂಬಾ ಒಳ್ಳೆಯ ಅನುಭವ ಸಿಕ್ಕಿದೆ, ನಮ್ಮ ಮಕ್ಕಳಿಗೂ ಅನುಭವ ಸಿಕ್ಕಿದೆ. ಈ ಶಾಲೆಯ ಮುಖ್ಯಮಂತ್ರಿ ಸೃಜನ್ ಕೃಷ್ಣ ನಮ್ಮೊಂದಿಗಿದ್ದಾರೆ. ಸೃಜನ್ ಕೃಷ್ಣ, ಹೇಗಾಯ್ತು ಟೂರು? ತುಂಬಾ ಖುಷಿಯಿಂದ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಮೊದಲ ಬಾರಿಗೆ ರೈಲಲ್ಲಿ ಹೋದದ್ದು ಮತ್ತು ಮೆಟ್ರೋದಲ್ಲಿ ಕನ್ನಡದ ಸಂಭಾಷಣೆ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ನಂತರ ನಾವು ಇಸ್ಕಾನ್ ಟೆಂಪಲ್ಗೆ ಹೋದ್ವಿ, ದೇವರ ದರ್ಶನ ಪಡೆದ್ವಿ.
ಅಲ್ಲಿ ದೇವರಿಗೆ ಕೈ ಮುಗ್ದು ಮತ್ತೆ ನಾವು ಮಂತ್ರಿ ಮಾಲಿಗೆ ಹೋದ್ವಿ. ತುಂಬಾ ನಂಗೆ ಖುಷಿ ಆಯ್ತು ಅಲ್ಲಿ. ಆದ್ಮೇಲೆ ನಾವು ಅಲ್ಲಿಂದ ನಾವು ವಿಧಾನಸೌಧಗೆ ಹೋದ್ವಿ. ಅಲ್ಲಿ ನಮಗೆ ಒಬ್ರು ಮಾರ್ಗದರ್ಶನ ನೀಡಿದ್ರು. ಅಲ್ಲಿ ನಮ್ಗೆ ಬೇರೆ ಬೇರೆ ವಿಷಯಗಳನ್ನ ಎಲ್ಲ ತಿಳಿದ್ವಿ. ಮತ್ತೆ ನಾವು ಸರ್ ಎಂ ವಿಶ್ವೇಶ್ವರಯ್ಯರವರ ಮ್ಯೂಸಿಯಂಗೆ ಹೋದ್ವಿ. ಅಲ್ಲಿ ಅವರ ತುಂಬಾ ಹಳೆಯ ವಸ್ತುಗಳು ಎಲ್ಲ ಕಂಡ್ವಿ. ತುಂಬಾ ನಂಗೆ ಖುಷಿ ಆಯ್ತು ಅಲ್ಲಿ. ತುಂಬಾ ಅಲ್ಲಿಂದ ನಾವು ಮತ್ತೆ ನಂತರ ನಾವು ಕಬ್ಬನ್ ಪಾರ್ಕ್ಗೆ ಹೋದ್ವಿ. ಅಲ್ಲಿ ನಾವು ಆ ಅಲ್ಲಿ ನಾವು ಆಟ ಆಡಿದ್ವಿ. ಬೇರೆ ಬೇರೆ ಮರಗಳನ್ನ, ಗಿಡಗಳನ್ನೆಲ್ಲ ನೋಡಿದ್ವಿ. ನಂಗೆ ತುಂಬಾ ಖುಷಿ ಆಯ್ತು ಅಲ್ಲಿ. ಮತ್ತೆ ನಂಗೆ ವಿಠಲ್ ದಾಸ್ ಮತ್ತೆ ಕೋಟೆ ಫೌಂಡೇಶನ್ ಅವರಿಗೆ ನಮಗೆ ತುಂಬಾ ಸಹಾಯ ಮಾಡಿದ್ರು ಅಲ್ಲಿ. ಮತ್ತೆ ಅಶೋಕ್ ಸರ್‌ನವರ ಮಾರ್ಗದರ್ಶನದ ಮೇಲೆ ನಾವು ಬೆಂಗಳೂರನ್ನ ತುಂಬಾ ಅಚ್ಚುಕಟ್ಟಾಗಿ ಸುತ್ತಿದ್ವಿ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ನಂಗೆ. ನೀನು ಉಪಮುಖ್ಯಮಂತ್ರಿ, ನಿನ್ನ ಹೆಸರು ತನುಶ್ರೀ, ಹೇಗಾಯ್ತು tour? ತುಂಬಾ ಖುಷಿ ಆಯ್ತು. ನಾವು ಫಸ್ಟ್ ಬೆಂಗಳೂರಿಗೆ ಹೋಗುದು. ನಮಗೆ ಮತ್ತೆ ರೈಲಲ್ಲಿ ಕೂರುವ ಅವಕಾಶ ಕೂಡ ಸಿಕ್ಕಿದೆ. ನಾವು ಇಸ್ಕಾನ್ ಟೆಂಪಲ್‌ಗೆ ಹೋಗಿ ಇಲ್ಲಿ ದೇವರ ದರ್ಶನ ಪಡೆದು ರಾತ್ರಿ ಮಂತ್ರಿಮಾಲಿಂದ ಅಲ್ಲಿ ಹಳೆ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ನಡೆಸಿದ್ವಿ. ಅಲ್ಲಿ ವಿಠಲ್ ದಾಸ್ ಸರ್‌ನವ್ರ ಜೊತೆ ನಾವು ಸಂವಾದ ಕೂಡ ಮಾಡಿದ್ವಿ. ನಾವು ಪಾಠದಲ್ಲಿ ಮಾತ್ರ ವಿಧಾನಸೌಧದ ಬಗ್ಗೆ ಎಲ್ಲ ಕೇಳಿದ್ವಿ. ನಾವು ನಿಜವಾಗಿ ಹೋಗುವ ಅವಕಾಶ ಸಿಕ್ಕಿದೆ ನಮಗೆ. ಮತ್ತೆ ವಿಧಾನಸೌಧ ಒಳಗೆ ಅಸೆಂಬ್ಲಿ ಹಾಲ್ ಅನ್ನು ಸಹ ನಾವು ನೋಡಿದ್ದೀವಿ. ನಮಗೆ ತುಂಬಾ ಖುಷಿ ಆಯ್ತು. ಮತ್ತೆ ಕಬ್ಬನ್ ಪಾರ್ಕ್ ಅಲ್ಲಿ ಹೋಗಿ ಮತ್ತೆ ಸಂಜೆ ಬಾಲವನದಲ್ಲಿ ತುಂಬಾ ಆಟ ಆಡಿದ್ವಿ. ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗಿ ತುಂಬಾ ವಸ್ತುಗಳನ್ನು ಸಹ ನಾವು ನೋಡಿದ್ದೇವೆ. ಈ ಶಾಲೆಯ SDMC ಸದಸ್ಯೆ ಶ್ರೀಮತಿ ಪೂರ್ಣಿಮಾ ನಮ್ಮೊಂದಿಗಿದ್ದಾರೆ. ಪ್ರಥಮ ಬಾರಿಗೆ ಅವರು ಬೆಂಗಳೂರಿಗೆ ಹೋದವರು. ಅವರ ಅನುಭವ ಹೇಗಾಯ್ತು ಕೇಳೋಣ. ಹೇಗಾಯ್ತು ಮೇಡಮ್ ಬೆಂಗಳೂರು? ಒಳ್ಳೇದಾಯ್ತು. ಟೂರ್ ಎಲ್ಲ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋದ್ದು. ಇಷ್ಟು ಸಮಯ ಶಾಲೆಗೆ ಹೋಗಿಯೂ ಹೋಗ್ಲಿಲ್ಲ ನಾನು. ಈ ಸಲ ಚಂದ ಆಯ್ತು ಟೂರ್ ಎಲ್ಲ. ವಿಧಾನಸೌಧ ಎಲ್ಲ ನೋಡಿ ಚಂದ ಆಯ್ತು. ಮೆಟ್ರೋ ಪ್ರಯಾಣ ಹೇಗಾಯ್ತು? ಒಳ್ಳೇದಾಯ್ತು. ಮತ್ತೆ ಮೂವಿಂಗ್ ಸ್ಟೆಪ್ ಅಲ್ಲೆಲ್ಲ ಹೋದ್ರಿ? ಹೌದು, ಅದರಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ಹೋದೆವು, ಎಂಜಾಯ್ ಮಾಡಿದೆವು. ನವೆಂಬರ್ ಫಸ್ಟ್ ವೀಕಲ್ಲಿ ಶೇನಿ ಶಾಲೆಯ ಹೆಡ್ ಟೀಚರ್ ಆದಂಥ ವಿನಯ್ ಸರ್ ಅವರು ಫೋನ್ ಮಾಡಿ ಶಾಲೆಯ ಶೈಕ್ಷಣಿಕ ಪ್ರವಾಸದ ಬಗ್ಗೆ ನನಗೆ ಮಾತಾಡಿದರು. ಯಾಕೆಂದರೆ ಲಾಸ್ಟ್ ಇಯರ್ ಫಂಕ್ಷನಿಗೆ ಬಂದಾಗ ಮಕ್ಕಳಿಗೆ ಟೂರ್ನ ಒಂದು ಆಯೋಜನೆ ಮಾಡಿ ಅಂತ ನಾನು ಅವರಿಗೆ ಒಂದು ಮಾತನ್ನು ಹೇಳಿದ್ದೆ. ಸರಿ, ನೀವು ಬನ್ನಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ದೆ. ಆನಂತರ ದಿನದಲ್ಲಿ SDMC ಅಧ್ಯಕ್ಷರಾದಂಥ ಪ್ರಶಾಂತ್ ಮತ್ತು ಚೂತರ ಅಶೋಕಣ್ಣ, ಪಿಂಡಿಮನೆ ಮಾಧವಣ್ಣ ಇವರೆಲ್ಲ ಮಾತಾಡಿ ಈ ಥರ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ ನವೆಂಬರ್ 29 ತಾರೀಕಿಗೆ. ನೀವು ಸ್ವಲ್ಪ ಪುರ್ಸೊತ್ತು ಮಾಡಿ ನಾವು ಅಲ್ಲಿ ಉಳಿಯುವ ವ್ಯವಸ್ಥೆಗೆ ಮತ್ತು ಬೇರೆ ವ್ಯವಸ್ಥೆ ಬಗ್ಗೆ ಸ್ಟಡಿ ಮಾಡಲಿಕ್ಕಿದೆ ಅಂತ ಹೇಳಿದರು. ಸರಿ, ನೀವು ಬನ್ನಿ ಅಂತ ಹೇಳಿದೆ. ಆ ನಂತರ ಅವರೊಂದು ವಾಟ್ಸಪ್ ಮೆಸೇಜ್ ಕಳಿಸಿದರು. ನೋಡಿದರೆ 100ಕ್ಕಿಂತ ಹೆಚ್ಚು ಜನರ ಹೆಸರು ಇದೆ ಆ ಲಿಸ್ಟಲ್ಲಿ. ನೋಡಿ ಆಶ್ಚರ್ಯ ಆಯಿತು, ತುಂಬ ಖುಷಿಯೂ ಆಯಿತು. ಯಾಕೆಂದರೆ ಒಂದು ಹಳ್ಳಿ ಶಾಲೆಯಿಂದ ಇಷ್ಟು ಜನ ಬರ್ತಾರೆ, ಇಷ್ಟು ಮಕ್ಕಳು ಬರ್ತಾರೆ, ಚಿಕ್ಕ ಮಕ್ಕಳು. ಇದರಿಂದ ಮಕ್ಕಳಿಗೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ ಅಂತ ಹೇಳುವಂಥದ್ದು ತುಂಬ ಖುಷಿಯ ವಿಚಾರ. ಅನಂತರ ನವೆಂಬರ್ 29ನೇ ತಾರೀಕಿಗೆ SDMC ಅಧ್ಯಕ್ಷರಾದಂಥ ಪ್ರಶಾಂತ್ ಮತ್ತು ಚೂಂತಾರು ಅಶೋಕಣ್ಣ ಇವರು ಬಂದು ನಾವು ಮೆಜೆಸ್ಟಿಕ್ ಭಾಗದಲ್ಲಿ ರೂಮ್ಸ್ ಆಗಬೇಕು ಅಂತೇಳಿ ಆ ಭಾಗದಲ್ಲೆಲ್ಲ ರೂಮನ್ನೆಲ್ಲ ಹುಡುಕಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು ಉತ್ತಮವಾದಂಥ ಲಾಡ್ಜಿನ ವ್ಯವಸ್ಥೆಯನ್ನು ಹುಡುಕಿ ರೆಡಿ ಮಾಡಿದ್ವಿ. ಆ ನಂತರ ಡಿಸೆಂಬರ್ 26ನೇ ತಾರೀಕಿಗೆ ಟೂರ್ ಬರುವುದು ಅಂತೇಳಿ ಡಿಸೈಡ್ ಆಯಿತು. ನಾನು ಇವರು ಚೂಂತರ ಅಶೋಕಣ್ಣ ಮತ್ತು ಪಿಂಡಿಮನೆ ಮಾಧವಣ್ಣ SDMC ಅಧ್ಯಕ್ಷರಾದಂಥ ಪ್ರಶಾಂತರಿಗೆ ಹೇಳಿದೆ, ನೀವು ಅಲ್ಲಿಂದ ಇಲ್ಲಿಗೆ ಟೂರ್ ಬಂದರೆ ಬರುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಉಳಿದಂಥ ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು, ಊಟದ ವ್ಯವಸ್ಥೆ, ಎಲ್ಲ ಹೊತ್ತಿನ ಊಟದ ವ್ಯವಸ್ಥೆ ನಾನು ಮಾಡ್ತೇನೆ, ನೀವು ತೊಂದರೆ ತಗೊಳ್ಬೇಡಿ. ಯಾಕಂದರೆ ಅಲ್ಲಿಂದ ನೀವು ಇಲ್ಲಿ ಬಂದು ಇಲ್ಲಿ ಅವರನ್ನು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ವಿಚಾರ. ಅಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಇದೆ. ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಅದರ ಬಗ್ಗೆ ಯೋಚನೆ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ, ಇದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತೇಳಿ. ಅಷ್ಟೇ ಅಲ್ಲದೆ ನಾನು ಅವರಿಗೆ ಹೇಳಿರಲಿಲ್ಲ, ನಾವು ಇಲ್ಲಿ ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡಿ ನಮ್ಮ ಆಫೀಸಿಂದ ಚಂದ್ರರಾಜ್ ಅವರು ಸಂದರ್ಭ ಬಿದ್ದರೆ ಬಸ್ಸಿನ ವ್ಯವಸ್ಥೆ ಬೇಕಾದ್ರೆ ಆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ನಮ್ಮಷ್ಟಕ್ಕೆ ನಾವು ಅವರಿಗೆ ಹೇಳಿರಲಿಲ್ಲ, ಯಾರಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆವು. ಆನಂತರ ಡಿಸೆಂಬರ್ 26ಕ್ಕೆ ಟೂರು ಬಂದರು. 4 ಗಂಟೆ ಹೊತ್ತಿಗೆ
ಬಂದು ಯಶವಂತಪುರದಲ್ಲಿ ಇಳಿದು ಮೆಟ್ರೋದಿಂದ ಇಸ್ಕಾನ್ ಟೆಂಪಲ್ಗೆ ಹೋದರು. ಅಲ್ಲಿಂದ 8 ಗಂಟೆ ಹೊತ್ತಿಗೆ ಮೆಜೆಸ್ಟಿಕ್ ಲಾಡ್ಜಿಗೆ ಬಂದು ಅಲ್ಲಿ ರಾತ್ರಿಯ ಊಟ ಮುಗಿಸಿ ಮಂತ್ರಿಮನೆಗೆ ಹೋಗಿ ಅಲ್ಲಿ ಒಂದು ಸಣ್ಣ ಸಂವಾದ ಕಾರ್ಯಕ್ರಮ ಮಕ್ಕಳಿಗೆ ಎಲ್ಲ ಇದು ಮಾಡಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು. ಮಕ್ಕಳನ್ನ ಶಾಲೆಯ ಟೀಚರ್ಸ್ ಎಷ್ಟು ಟ್ರೈನ್ ಮಾಡಿದ್ರು ಅಂದರೆ ಮೊದಲಿಂದಲೂ 2-3 ವರ್ಷದಿಂದ ಅಲ್ಲಿ ನಿರಂತರವಾಗಿ ಶಾಲೆಯ ಬಗ್ಗೆ ಅಭಿವೃದ್ಧಿ ಕೆಲಸನೂ ಆಗ್ತಾ ಇದೆ. ಶಾಲೆಯ ಮಕ್ಕಳಿಗೆ ಹೆಚ್ಚಿನ ಟೀಚಿಂಗ್ ಅನ್ನು ಕೊಡುವ ಬಗ್ಗೆ ಆಗಲಿ ತುಂಬ ವರ್ಕೌಟ್ ಮಾಡ್ತಾ ಇದ್ರು ಎಲ್ಲ ಟೀಚರ್ಸ್. ಅದರ ಪರಿಣಾಮ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಹಾಗೆ ಮರುದಿವಸನೂ ಕೂಡ ಶನಿವಾರ ದಿವಸ ಬೆಳಿಗ್ಗೆ ತಿಂಡಿ ಮಾಡಿ ಆನಂತರ ವಿಧಾನಸೌಧ ಹೋಗೋದಾಗ್ಲಿ, ಕಬ್ಬನ್ ಪಾರ್ಕ್, ಮ್ಯೂಸಿಯಂ ಎಲ್ಲ ಕಡೆ ತಿರುಗಾಡಿ ನೋಡಿಕೊಂಡು ಕಬ್ಬನ್ ಪಾರ್ಕಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿ ಸಾಯಂಕಾಲದ ಟ್ರೈನಿಗೆ ಇವರೆಲ್ಲ ಮತ್ತೆ ಊರಿಗೆ ಹಿಂದಿರುಗಿದ್ದಾರೆ. ರಾತ್ರಿಯ ಟ್ರೈನಲ್ಲಿ ಊಟದ ವ್ಯವಸ್ಥೆ ಅಂದರೆ 105 ಊಟದ ಡಬ್ಬಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೆವು. ಅವರಿಗೆ ತುಂಬ ಇಷ್ಟ ಆಗಿದೆ. ನಮಗೆ ಅದರಿಂದ ತುಂಬ ಖುಷಿ ಆಯಿತು. ಅಲ್ಲಿಂದ ಇಲ್ಲಿ ಬಂದವರಿಗೆ ವ್ಯವಸ್ಥೆ ಮಾಡೋದು ನಮ್ಮ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೆ. ತುಂಬ ವ್ಯವಸ್ಥಿತವಾಗಿ ನಡೆದಿದೆ. ಈ ಥರದ ಶೈಕ್ಷಣಿಕ ಪ್ರವಾಸಗಳನ್ನು ಹೈರ್ಮೆಂಟ್ ಶಾಲೆಗಳಲ್ಲಿ ನಮ್ಮ ಅಕ್ಕಪಕ್ಕದ ಶಾಲೆಗಳಲ್ಲಿ ಕೂಡ ಮಾಡಿದರೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಇದರಿಂದ ಖಂಡಿತವಾಗಿ ಪ್ರಯೋಜನ ಇದೆ ಅಂತ ನನ್ನ ಅನಿಸಿಕೆ. ಶೇಣಿ ಶಾಲೆಯಲ್ಲಿ ತುಂಬ ಇನ್ನೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ SDMs ಅವರು, ಊರವರು, ಶಾಲಾ ಟೀಚರ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಶೇಣಿ ಶಾಲೆ ಅಂತ. ವೀಕ್ಷಕರೇ, ಇದುವರೆಗೆ ಈ ಶಾಲೆಯ ಪ್ರವಾಸ ಮತ್ತು ಈ ಶಾಲೆ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಂಡಿದ್ದೀರಿ. ಇತರ ಯಾವುದೇ ಖಾಸಗಿ ಶಾಲೆಗಳಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಶಾಲೆ ಅಭಿವೃದ್ಧಿ ಆಗ್ತಾ ಇದೆ. ಕ್ಯಾಮರಾಮನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ರಿಪೋರ್ಟರ್ ಈಶ್ವರ ವಾರಣಾಸಿ, ಸುದ್ದಿ ನ್ಯೂಸ್, ಸುಳ್ಯ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತಲೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಂಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.